ಪ್ರೆಗ್ನೆನ್ಸಿಲಿ ಕ್ಯಾಲ್ಶಿಯಂ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದೀರೋ ಅಥವಾ ಆಲ್ರೆಡಿ ಪ್ರೆಗ್ನೆಂಟ್ ಆಗಿರುವಂಥವ್ರಿಗೆ ನನ್ನ ಚಾನಲಲ್ಲಿ ಸುಮಾರಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ಹಾಕ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಕ್ಯಾಲ್ಶಿಯಂ ಪ್ರೆಗ್ನೆನ್ಸಿಲಿ ಯಾಕೆ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಅದು ಸೆಲ್ ಗ್ರೋತ್ನ ಜಾಸ್ತಿ ಮಾಡುತ್ತೆ. ಸೊ ಬೇಬಿ ಅಂತ ಬಂದ್ರೇ ಅದು ಸಿಂಗಲ್ ಸೆಲ್ಲಿಂದ ಮಲ್ಟಿಪ್ಲೈ ಆಗಿ ಅಂದರೆ ಒಂದಿರೋದು 2, 4 ಈ ಥರ ಮಲ್ಟಿಪ್ಲಿಕೇಶನ್ ಆಗಿನೇ ಸೆಲ್ ಗ್ರೋತ್ ಜಾಸ್ತಿ ಆದಾಗೆ ಒಂದು ಬೇಬಿ ಥರ ಫಾರ್ಮ್ ಆಗೋದು. ಸೊ ಆ ಸೆಲ್ ಗ್ರೋತ್ ಜಾಸ್ತಿ ಆಗಬೇಕಂದ್ರೆ ನೀವು ಖಂಡಿತವಾಗೂ ಕ್ಯಾಲ್ಶಿಯಂ ತೊಗೊಬೇಕು. ಮತ್ತು ಕ್ಯಾಲ್ಶಿಯಂ ತಿನ್ನೋದ್ರಿಂದ ನಮಗೆ ಮೆಗ್ನೀಷಿಯಮ್ ಮತ್ತು ವಿಟಮಿನ್ ಡಿ ಅನ್ನೋಂಥ ಸುಮಾರಷ್ಟು ನ್ಯೂಟ್ರಿಯೆಂಟ್ಸು ಚೆನ್ನಾಗಿ ಬಾಡಿಲಿ ಅಬ್ಸರ್ವ್ ಆಗುತ್ತೆ. ನಂಬರ್ 3 ಲಿಂಬ್ ಮತ್ತು ಬೋನ್ ಡೆವಲಪ್ಮೆಂಟ್. ಎಲ್ಲರಿಗೂ ಗೊತ್ತಿರಂಗೆ ಬೋನ್ ಗಟ್ಟಿ ಇರಬೇಕು, ಇಲ್ಲ ಒಳ್ಳೆ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಕ್ಯಾಲ್ಶಿಯಂನ ತೊಗೊಳ್ಳೇಬೇಕು. ಕ್ಯಾಲ್ಶಿಯಂ ಸರ್ಕ್ಯುಲೇಷನ್ನ ಸಪೋರ್ಟ್ ಮಾಡುತ್ತೆ. ಅಂದರೆ ಬೇಬಿ ಮತ್ತು ಮದರಿಗೆ ಬ್ಲಡ್ ಸರ್ಕ್ಯುಲೇಷನ್ ಹೆಲ್ದಿಯಾಗಿ ಫ್ಲೋ ಆಗೋದಕ್ಕೆ ಕ್ಯಾಲ್ಶಿಯಂ ಹೆಲ್ಪ್ ಮಾಡುತ್ತೆ. ಕ್ಯಾಲ್ಶಿಯಂ ಅಂದರೆ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನು ಅಂತಂದರೆ ಅದು ಮಸಲ್ ಫಂಕ್ಷನ್, ಮಸಲ್ ಗ್ರೋತ್ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಮಸಲ್ ಸ್ಟ್ರೆಂತ್ ಆಗೋದ್ರಿಂದ ಇನ್ಕ್ಲೂಡಿಂಗ್ ನಮ್ಮ ಯೂಟ್ರಸ್ ಸ್ಟ್ರೆಂತ್ ಆಗೋದ್ರಿಂದ ಪ್ರಿಮೆಚೂರ್ ಬೇಬಿ ಆಗೋದಾಗಲಿ, ಯಾವುದೇ ರೀತಿ ಅದರ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಯೂಟ್ರಸಲ್ಲಿ ಆಗೋದಾಗಲಿ ಆ ಥರ ಆಗೋದಿಲ್ಲ. ಸೊ ಮಸಲ್ ಫಂಕ್ಷನಲ್ಲಿ ಸಹ ಕ್ಯಾಲ್ಶಿಯಂ ಇಂಪಾರ್ಟೆಂಟ್ ಆಗುತ್ತೆ ಬೇಬಿ ಆ್ಯಂಡ್ ಮತ್ತು ಮದರ್ ಇಬ್ಬರಿಗೂ ಸಹ. ಪ್ರೆಗ್ನೆನ್ಸಿಯಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆಗಬೇಕು ಅಂತಂದರೆ ಸುಮಾರಷ್ಟು ರೀಸನ್ಸ್ ಇದೆ. ಅದಕ್ಕೆ ಫಸ್ಟ್ ಮೇಜರ್ ರೀಸನ್ ಬಂದು ನಿಮ್ಮ ಬಾಡಿಯಲ್ಲಿರೋ ಕ್ಯಾಲ್ಶಿಯಂನ ನಿಮ್ಮ ಬೇಬಿ ತೊಗೊಳುತ್ತೆ. ಹೇಗೆ ಅಂತಂದರೆ ಬೆಳೀತಾ ಇರೋ ಮಗುಗೆ ಕ್ಯಾಲ್ಶಿಯಂ ಬೇಕಾಗುತ್ತೆ ಬೋನ್ಸ್ ಮತ್ತು ಟೀತ್ ಡೆವಲಪ್ಮೆಂಟ್ ಆಗೋದಕ್ಕೆ. ಇಫ್ ಇನ್ ಕೇಸ್ ನೀವು ಕರೆಕ್ಟಾಗಿ ಊಟದಲ್ಲಿ ಕ್ಯಾಲ್ಶಿಯಂ ತೊಗೊಂಡಿಲ್ಲ, ಇಲ್ಲ ಅಂತಂದರೆ ಸಪ್ಲಿಮೆಂಟ್ಸ್ ತೊಗೊಂಡಿಲ್ಲ ಅಂತಂದರೆ ಬೇಬಿ ಏನು ಮಾಡುತ್ತೆ ಅಂದರೆ ಡೈರೆಕ್ಟಾಗಿ ತಾಯಿಯ ಬೋನ್ಸಿಂದ ಆ ಕ್ಯಾಲ್ಶಿಯಂನ ಎಳ್ಕೊಳ್ಳುತ್ತೆ. ಸೊ ಇದರಿಂದ ತಾಯಿಯ ಕ್ಯಾಲ್ಶಿಯಂ ಮತ್ತು ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ಪ್ರೆಗ್ನೆನ್ಸಿಯಲ್ಲಿ ಕ್ಯಾಲ್ಶಿಯಂ ಡಿಮ್ಯಾಂಡ್ನ ನಾವು ರೀಚ್ ಆಗ್ತಾ ಇಲ್ಲ ಅಂತ. ಯೂಶುವಲಾಗಿ 1000 mg ಇಂದ 1200 mgವರೆಗೂ ಕ್ಯಾಲ್ಶಿಯಂ ಇಂಟೇಕ್ನ ನಾವು ತೊಗೊಬೇಕಾಗತ್ತೆ. ಇನ್ ಕೇಸ್ ನಾವು ತೊಗೊಂಡಿಲ್ಲ ಅಂತಂದರೆ ಬೇಬಿ ಡೈರೆಕ್ಟಾಗಿ ತಾಯಿಯ ಮೂಳೆಗಳಿಂದ ಈ ಕ್ಯಾಲ್ಶಿಯಂನ ಎಳ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಇದು 100% ಆಗುವಂಥದ್ದೇ. ಸೊ ನೀವು ನಿಮ್ಮ ಡಯಟ್ರಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಬರಬೇಕು. ಯೂಶುವಲಾಗಿ ಗೈನಕಾಲಜಿಸ್ಟು 500 mg ಇಂತ ಕೆಳಗೇನೆ ನಮಗೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ನ ಸಜೆಸ್ಟ್ ಮಾಡೋವಂಥದ್ದು. ಅದ್ರ ಮೇಲೆ ಜಾಸ್ತಿ ಏನಾದ್ರು 1000 mg ಆ ಥರ ಕೊಟ್ಟರೆ ಅದು ಕಿಡ್ನಿ ಸ್ಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಬಾಡಿಗೆ ಆ ಥರ ಎಕ್ಸ್ಟರ್ನಲ್ ಸಪ್ಲಿಮೆಂಟ್ನ 1000 mg ಅಷ್ಟು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ 500 mgವರೆಗೂ ಮಾತ್ರ ಅವರು ಕೊಡ್ತಾರೆ. ಮಿಕ್ಕಿದನ್ನು ನಾವು ಡಯಟ್ರಿ ಸಪ್ಲಿಮೆಂಟಲ್ಲಿ ತೊಗೊಬೇಕಾಗುತ್ತೆ. ನಾವು ತಿನ್ನುವಂತಹ ಫುಡ್ಡಲ್ಲಿ ಕ್ಯಾಲ್ಶಿಯಂ ರಿಚ್ ಫುಡ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಥರ್ಡ್ ಪಾಯಿಂಟ್, ಹಾರ್ಮೋನಲ್ ಚೇಂಜಸ್ಸಿಂದ ಸಹ ನಿಮ್ಮ ಬೋನ್ದು ಡೆನ್ಸಿಟಿ ಮತ್ತು ಮೆಟಬಾಲಿಸಮ್ ಸ್ವಲ್ಪ ಏರುಪೇರು ಆಗುತ್ತೆ. ಇದರಿಂದ ಸಹ ಬೋನ್ ಡೆನ್ಸಿಟಿ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಬಾಡಿಯಲ್ಲಿ ವಿಟಮಿನ್ ಡಿ ಕಡಿಮೆ ಇತ್ತು ಅಂದ್ರೂ ಸಹ ಕ್ಯಾಲ್ಶಿಯಂ ನಿಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಲ್ಲ. ಇದರಿಂದನೂ ಬೋನ್ ವೀಕ್ ಆಗೋಕ್ಕೆ ಶುರು ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಇನ್ ಕೇಸ್ ನೀವೇನಾದರೂ ಕ್ಯಾಲ್ಶಿಯಂ ರಿಚ್ ಡಯಟ್ನ ತೊಗೊಂಡಿಲ್ಲ, ಇಲ್ಲ ಸಪ್ಲಿಮೆಂಟ್ಸ್ನ ತೊಗೊಂಡಿಲ್ಲ ಅಂತಂದರೆ ಬೇಕಾಗಿರುವಂತಹ ಕ್ಯಾಲ್ಶಿಯಂನ ಡೈರೆಕ್ಟಾಗಿ ತಾಯಿಯ ಮೂಳೆಗಳಿಂದನೇ ಬೇಬಿ ಎಳ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಸೊ 100% ಆಗಿ ನೀವು ಕ್ಯಾಲ್ಶಿಯಂ ರಿಚ್ ಫುಡ್ನ ತೊಗೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಮೇಜರ್ ಏನಂತಂದರೆ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಆಗುವಂಥದ್ದು. ಅಂದರೆ ಕಂಟಿನ್ಯೂಸ್ ಆಗಿ 6 ಮಂತ್ಸ್ ಡೆಲಿವರಿ ಆಗಿ 3 ಮಂತ್ಸ್ ಅಥವಾ 6 ಮಂತ್ಸ್ ಆ ಥರದ್ರಲ್ಲೇ ನೀವು ಪ್ರೆಗ್ನೆಂಟ್ ಆದರೆ ಆಲ್ಮೋಸ್ಟ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸುಮಾರಷ್ಟು ಕ್ಯಾಲ್ಶಿಯಂ ಲಾಸ್ ಆಗಿರುತ್ತೆ. ಆಗ ಪ್ರೆಗ್ನೆಂಟ್ ಆದರೆ ಇನ್ನೊಂದು ಸ್ವಲ್ಪ ನಿಮಗೆ ಕ್ಯಾಲ್ಶಿಯಮಲ್ಲಿ ಕೊರತೆ ಕಾಣೋದು ಸಹ. ಲಾಸ್ಟ್ ಪಾಯಿಂಟ್, ನಮ್ಮ ಲೈಫ್ ಸ್ಟೈಲ್ ಮೇಲೂ ಡಿಪೆಂಡ್ ಆಗುತ್ತೆ. ನಾವೇನಾದರೂ ತುಂಬ ಸೋಂಬೇರಿ ಆಗಿದ್ದು ಎದಳಕ್ಕೆ ಕಷ್ಟ, ಓಡಾಡಲ್ಲ ಮಾಡಲ್ಲ ಅಂತಂದರೆ ಆಬ್ವಿಯಸ್ಲಿ ನಿಮ್ಮ ಬೋನ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಡೆನ್ಸಿಟಿನೂ ಓವರ್ ದ ಟೈಮ್ ಕಡಿಮೆ ಆಗೋಕ್ಕೆ ಶುರು ಆಗುತ್ತೆ. ಸೊ ಆ್ಯಕ್ಟಿವ್ ಲೈಫ್ ಸ್ಟೈಲ್ನ ನೀವು ಮೇಂಟೈನ್ ಮಾಡಬೇಕು. ಕೇಸ್ ನೀವೇನಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾರೆ ಅಂದರೆ ದಯವಿಟ್ಟು ಎಲ್ಲ ಪಾಯಿಂಟ್ಸ್ನ ತಲೆಯಲ್ಲಿ ಇಟ್ಕೊಳ್ಳಿ. ಕ್ಯಾಲ್ಶಿಯಮಿಗೆ ಬೇಕಾಗಿರುವಂಥ ಎಲ್ಲ ಫುಡ್ಸ್ನ 3 to 6 ಮಂತ್ಸಿಂದನೇ ತಿನ್ನೋದಕ್ಕೆ ಶುರು ಮಾಡಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ. ನಿಮ್ಮ ಬೇಬಿಯ ಮೂಳೆ, ಹಲ್ಲು ಮತ್ತು ಮಸಲ್ಸ್ ಎಲ್ಲ ಗಟ್ಟಿಯಾಗಿರ್ಬೇಕಂದ್ರೆ ನೀವು ಡಾಕ್ಟರ್ ಕೊಡುವಂತಹ ಸಪ್ಲಿಮೆಂಟ್ಸ್ ಜೊತೆ ನಿಮ್ಮ ಫುಡ್ಡಲ್ಲೂ ಸಹ ಕ್ಯಾಲ್ಶಿಯಂ ರಿಚ್ ಫುಡ್ಸ್ನ ತೊಗೋಬೇಕಾಗತ್ತೆ. ಅದರಲ್ಲಿ ಸುಮಾರಷ್ಟು ನಿಮಗೆ ಆಪ್ಷನ್ಸ್ ಇದೆ. ಅದರಲ್ಲಿ ಫಸ್ಟ್ ಬರೋದು ಡೈರಿ ಪ್ರಾಡಕ್ಟ್ಸ್. ಅಂದರೆ ಹಾಲಿನ ಮಾಡುವಂತಹ ಸುಮಾರಷ್ಟು ಐಟಮ್ಗಳಲ್ಲಿ ಆಬ್ವಿಯಸ್ ಆಗಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಯಾವುದೆಲ್ಲ ಅಂತ ನೋಡಿದ್ರೆ ಫಸ್ಟ್ ನಮಗೆ ತಲೆಗೆ ಕ್ಯಾಲ್ಶಿಯಂ ಅಂತ ಅಂದಿದ ತಕ್ಷಣ ನೆನಪಾಗೋದೇನೆ ಹಾಲು. ನೀವು 1/4 ಲೀಟರಷ್ಟು ಹಾಲು ಕುಡಿದ್ರೆ ಸುಮಾರು 300 mg ಅಷ್ಟು ನಿಮಗೆ ಕ್ಯಾಲ್ಶಿಯಂ ಸಿಗುತ್ತೆ. ಇದರಿಂದ ಆಬ್ವಿಯಸ್ ಆಗಿ ಬೇಬಿ ಬೋನ್ ಮತ್ತು ಟೀತ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಮತ್ತು ಬಾಡಿಗೆ ಹೈಡ್ರೇಟಿಂಗ್ ಆಗಿರುತ್ತೆ, ಪ್ರೋಟೀನ್ ಸಿಗುತ್ತೆ ಮತ್ತು ವಿಟಮಿನ್ ಡಿ ಅಬ್ಸಾರ್ಪ್ಷನ್ನು ಹೆಲ್ಪ್ ಮಾಡುತ್ತೆ.
ಸೆಕೆಂಡ್ ಯೋಗರ್ಟ್ ಅಂದರೆ ಮೊಸರು ತಿನ್ನೋದ್ರಿಂದ ನಿಮಗೆ ಪ್ರೋಬಯೋಟಿಕ್ಸ್ ಅನ್ನೋದು ನಿಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಪ್ರೋಬಯೋಟಿಕ್ಸ್ ಅನ್ನೋದು ಒಂದು ಹೆಲ್ತಿ ಬ್ಯಾಕ್ಟೀರಿಯಾ ನಿಮ್ಮ ಬಾಡಿಯ ಡೈಜೆಷನ್ ಸಿಸ್ಟಮಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮಿಲ್ಕ್ ಇದ್ದಂಗೆ ಯೋಗರ್ಟಲ್ಲೂ ಸಹ ಅಷ್ಟೇ ಅಮೌಂಟ್ ಆಫ್ ಕ್ಯಾಲ್ಶಿಯಂ ನಿಮಗೆ ಸಿಗುತ್ತೆ. ನಿಮ್ಮ ಹೊಟ್ಟೆ, ನಿಮ್ಮ ಗಟ್ ಹೆಲ್ತ್, ಇಮ್ಯುನಿಟಿಗೆ ಯೋಗರ್ಟ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಚೀಸಲ್ಲೂ ಸಹ ಗುಡ್ ಅಮೌಂಟ್ ಆಫ್ ಕ್ಯಾಲ್ಶಿಯಂ ಸಿಗುತ್ತೆ. ಆದರೆ ಸ್ವಲ್ಪ ವೆಯ್ಟ್ ಗೇನ್ ಚಾನ್ಸಸ್ ಚೀಸ್ ತಿಂದರೆ ಇದೆ ಅಂತ ಹೇಳ್ತಾರೆ. ಸೊ ಇದು ಸ್ವಲ್ಪ ಲಿಮಿಟೆಡ್ ಆಪ್ಷನ್ ಆಗಿ ನಾವು ಒನ್ಸ್ ಇನ್ ಅ ವೈಲ್ ತಿನ್ನಬಹುದು. ನೆಕ್ಸ್ಟ್ ಪನ್ನೀರ್, ಒಂದು 100 ಗ್ರಾಮ್ಸ್ ಪನ್ನೀರಿಗೆ ನಿಮಗೆ 200 ಆಲ್ಮೋಸ್ಟ್ 200 mg ಅಷ್ಟು ಕ್ಯಾಲ್ಶಿಯಂ ನಿಮಗೆ ಸಿಗುತ್ತೆ. ಆಬ್ವಿಯಸ್ಲಿ ವೆಜಿಟೇರಿಯನ್ಸ್ಗೆ ಒಂದು ವರ ಥರನೇ ಪನ್ನೀರ್ ಸಿಕ್ಕಾಪಟ್ಟೆ ಹೆಲ್ದಿ ಮತ್ತು ಕ್ಯಾಲ್ಶಿಯಂ, ಪ್ರೋಟೀನ್ ಎಲ್ಲ ರಿಚ್ ಇರೋದ್ರಿಂದ ನಿಮ್ಮ ಬೇಬಿ ಫೀಟಲ್ ಬೋನ್ ಡೆವಲಪ್ಮೆಂಟ್, ಮಸಲ್ ಗ್ರೋತ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಬೇಗ ಕುಕ್ ಆಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಪನ್ನೀರ್ ಇಸ್ ಅ ಬೆಸ್ಟ್ ಆಪ್ಷನ್ ವೆಜಿಟೇರಿಯನ್ಸಿಗೆ. ಇನ್ನು ಎಲ್ಲರ ಫೇವ್ರೆಟ್ ಬಟರ್ ಮಿಲ್ಕ್ ಮತ್ತು ಲಸ್ಸಿ, ಅಂದರೆ ಮಜ್ಜಿಗೆ ಮತ್ತು ಲಸ್ಸಿ ಕುಡಿಯೋದ್ರಿಂದ ಆಬ್ವಿಯಸ್ ಆಗಿ ನಿಮ್ಮ ಬಾಡಿಯ ಹೈಡ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಎಷ್ಟಂತ ನೀರು ಕುಡಿಬೇಕು, ಪ್ರೆಗ್ನೆನ್ಸಿಯಲ್ಲಿ ಸಿಕ್ಕಾಪಟ್ಟೆ ನೀರು ಕುಡೀರಿ, ಆಮ್ನಿಯೋಟಿಕ್ ಫ್ಲೂಯಿಡ್ ಮೇಂಟೈನ್ ಆಗೋಕ್ಕೆ ಅಂತ ಹೇಳ್ತಾರೆ. ಸೊ ಜಾಸ್ತಿ ನೀರು ಕುಡಿಬೇಕು ಅಂತ ಬೋರ್ ಆದಾಗ ಈ ಬಟರ್ ಮಿಲ್ಕ್ ಮತ್ತು ಲಸ್ಸಿ ಸ್ವಲ್ಪ ಲಸ್ಸಿನ ಡೈಲ್ಯೂಟ್ ಮಾಡಿಕೊಂಡು ತಿನ್ನೋದ್ರಿಂದ ನಿಮಗೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಅಲ್ಲೇನೇ ಮ್ಯಾನೇಜ್ ಆಗೋಗುತ್ತೆ. ಸೊ ಇದು ಪಾರ್ಟ್ 1 ಆಫ್ ದ ವಿಡಿಯೋ. ಇಲ್ಲಿ ಸುಮಾರಷ್ಟು ಕ್ಯಾಲ್ಶಿಯಂ ಡೀಟೇಲ್ಸ್ನ ನಿಮಗೆ ಕೊಟ್ಟಿದ್ದೀನಿ. ಕೆಲವೊಂದು ಕ್ಯಾಲ್ಶಿಯಂ ರಿಚ್ ಫುಡ್ಸ್ನ ಮಾತ್ರ ಇಲ್ಲಿ ಹೇಳಿದ್ದೀನಿ. ಪಾರ್ಟ್ 2 ಆಫ್ ದ ವಿಡಿಯೋದಲ್ಲಿ ನಿಮಗೆ ಎಲ್ಲ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಪ್ರೆಗ್ನೆಂಟ್ ವುಮೆನ್, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದಾರೆ, ದಯವಿಟ್ಟು ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.